ಹಾಯ್ ಫ್ರೆಂಡ್ಸ್, 5ನೇ ಟೆಸ್ಟು ಸಿಡ್ನಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ 2ನೇ ದಿನದ ಅಂತ್ಯಕ್ಕೆ ಆಸ್ಟ್ರೇಲಿಯಾ 2 ವಿಕೆಟ್ ನಷ್ಟಕ್ಕೆ 166 ರನ್ ಹೊಡೆದಿರುತ್ತೆ. ಅದರಲ್ಲಿ ತಾವಿಸ್ ಹೆಡ್ ಅವರು 91 ರನ್ ನಾಟ್ಔಟು, ಲಬುಸೇನ್ ಅವರು 48 ಔಟು ಬಿದ್ದಂತೆ 2 ವಿಕೆಟನ್ನು ಸ್ಟ್ರೋಕ್ ಪಡೆದಿರುತ್ತಾರೆ. ಈ ಪಂದ್ಯದಲ್ಲಿ ತಾವಿಸ್ ಹೆಡ್ ಅವರು ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಆಸೀಸ್ ಸರಣಿಯಲ್ಲಿ 2019ರಿಂದ ಇಲ್ಲಿವರೆಗೂ ಸುಮಾರು 6 ವರ್ಷಗಳಲ್ಲೂ ಯಾವೊಬ್ಬ ಬ್ಯಾಟ್ಸ್ಮನ್ನು ಒಂದು ಸರಣಿಯಲ್ಲಿ 500+ ರನ್ ಹೊಡೆದಿಲ್ಲ. ಅದು ಮೊದಲೇ ಬಾರಿಗೆ ತಾವಿಸ್ ಹೆಡ್ ಅವರು ಹೊಡೆದಿದ್ದಾರೆ. ಇನ್ನೊಂದು ಹೇಳ್ಬೇಕಂತಂದರೆ, ನಿನ್ನೆ ದಿನ ಬ್ರೂಕು ಮತ್ತು ರೂಟ್ ಹಾಕಿಕೊಟ್ಟಂಥ ಭದ್ರ ಬುನಾದಿಯನ್ನು ಇಂಗ್ಲೆಂಡಿನ ಮಿಕ್ಕಂಥ ಟೇಲೆಂಡರ್ ಆಗಲಿ ಬ್ಯಾಟ್ಸ್ಮನ್ಗಳಾಗಲಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಮಿನಿಮಮ್ ಒಂದು 500 ರನ್ ತೆಗಿಬೋದಾಗಿತ್ತು. ಅವರು 364ಕ್ಕೆ ಆಲ್ಔಟ್ ಆಗಿದ್ದಾರೆ. ಹಿನ್ನಡೆನೇ ಅಂತ ಹೇಳಬೇಕಾಗುತ್ತೆ. ಆಸ್ಟ್ರೇಲಿಯಾದವರ ಸ್ಥಿತಿ ಉತ್ತಮವಾಗಿದೆ ಅಂತ ಹೇಳಬೇಕಾಗುತ್ತದೆ.